ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೆ ತಸ್ಸೈ ಪುಣ್ಯ ಇವತ್ರೇಯರ ಮಾತಾರವಿಂದಗಳಲ್ಲಿ ವಂದಿಸುತ್ತಾ ಪೂಜ್ಯ ಮಾತಾಜಿರವರು ಆತ್ಮೀಯ ಭಕ್ತರು, ಇವತ್ತು ಭಗವದ್ ಗೀತಾ ಜಯಂತಿಯ ಒಂದು ಆಚರಣೆ. ಭಗವದ್ಗೀತೆ ಇದು ಹೇಳ್ತಾರೆ ಜೀವನದ ಒಂದು ರೀತಿ ಅನ್ನುವಂಥದ್ದು. ಜೀವನದ ಒಂದು ರೀತಿ, ಜೀವನವನ್ನು ನಡೆಸೋದಕ್ಕೆ ಅನೇಕ ರೀತಿಗಳಿವೆ. ಅನೇಕ ರೀತಿಯಿಂದ ಜೀವನ ನಡೆಸ್ಬೋದು. ಒಂದೇ ತರಹದ ಜೀವನವನ್ನು ನಡೆಸೋದಕ್ಕೂ ಸಾಧ್ಯ ಇಲ್ಲ. ಎಲ್ಲರೂ ಒಂದೇ ಥರ ಇರೋದಕ್ಕೂ ಸಾಧ್ಯ ಇಲ್ಲ. ಆದರೆ ಯಾರ ಜೀವನ ಭಗವದ್ ಅಭಿಮುಖವಾಗಿ ಇರ್ತದೆಯೋ, ಯಾರ ಜೀವನ ಭಗವತ್ ಪ್ರೇರಣೆಯಿಂದ ಕೂಡಿರ್ತದೆಯೋ, ಯಾರ ಜೀವನ ಭಗವತ್ ಪ್ರೀತಿಯಿಂದ ಕೂಡಿರ್ತದೆಯೋ ಅವರ ಜೀವನ ಅದ್ಭುತವಾಗಿ ಇರ್ತದೆ. ಇದನ್ನೇ ಕೃಷ್ಣ ಹೇಳ್ತಾನೆ, ಏನು ಅಂತಂದರೆ ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಅಂತಂದರೆ, ನಿನ್ನ ಮನಸ್ಸು ಅಂದರೆ ಆಲೋಚನಾ ಶಕ್ತಿ ಭಗವದ್ ಅಭಿಮುಖವಾಗಿರಲಿ. ಬಹಳ ಮುಖ್ಯವಾದ ಒಂದು ವಿಚಾರ ಇದೆ. ಹಿರಿಯರಾಗಲಿ ಕಿರಿಯರಾಗಲಿ ಅಲ್ಲ, ಆಬಾಲ ವೃದ್ಧರಾಗಿ ಈ ವಿಚಾರವನ್ನು ಜೀವನದಲ್ಲಿ ತೆಗೆದುಕೊಳ್ಳಬೇಕು. ಪ್ರತಿಯೊಂದು ಕಾರ್ಯವೂ ಕೂಡ ಭಗವದರ್ಪಣ ಬುದ್ಧಿಯಿಂದ ಮಾಡಿದಾಗ, ಯಾವಾಗ ಮನಸ್ಸು ಅಂತಂದರೆ ಆಲೋಚನಾ ಶಕ್ತಿ ಅದು ಭಗವದ್ ಅಭಿಮುಖವಾಗಿರಬೇಕು ಅಂತಂದರೆ ಪ್ರತಿಯೊಂದೂ ಕೂಡ ಭಗವಂತನಿಗೆ ಅರ್ಪಿತ ಅನ್ನುವಂತಹ ಭಾವದಿಂದ ಮಾಡಬೇಕು. ಇದು ಯಾವಾಗ ಬರ್ತದೆ ಅಂತಂದರೆ ನಾವು ಭಗವಂತನನ್ನು ಪ್ರೀತಿಸಿದಾಗ. ನಮಗೆ ಯಾರ ಮೇಲೆ ಜಾಸ್ತಿ ಪ್ರೀತಿ ಇರ್ತದೆಯೋ ಅವರಿಗೆ ನಾವು ಒಳ್ಳೆಯದನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೀವಿ. ಹೌದಲ್ವ? ಯಾರ ಮೇಲೆ ಯಾರಿಗೆ ಪ್ರೀತಿ ಇರ್ತದೆಯೋ ಅವರಿಗೆಲ್ಲವನ್ನೂ ಕೂಡ ಸಮರ್ಪಣೆ ಮಾಡೋದಕ್ಕೆ ಅವರು ಇಚ್ಛೆ ಪಡ್ತಾರೆ. ಅದು ಎಂಥ ದೊಡ್ಡ ವಸ್ತು ಆದರೂ ಕೂಡ ಆ ಪ್ರೀತಿಯ ಮುಂದೆ ಆ ವಸ್ತು ಸಣ್ಣದನ್ನಿಸ್ತದೆ. ಅದೇ ರೀತಿ ಏನಪ್ಪ ಅಂತಂದರೆ ನನ್ನದು ಅನ್ನೋದನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಎಲ್ಲವೂ ಕೂಡ ನಿಂದೆಪ್ಪ, ನಾನು ಏನೇನೋ ಕರ್ಮಗಳನ್ನು ಮಾಡ್ತಾ ಇದ್ದೇನೋ ಅದೆಲ್ಲವೂ ಕೂಡ ನಿಂದೆ. ಯಾಕಂತ ಹೇಳಿದ್ರೆ ಮನುಷ್ಯನಿಗೆ ಸ್ವಲ್ಪ ಇರ್ತದೆ ಒಳಗಡೆ, ಏನಂತೇಳಿ ನಾನು ಹೇ ರಾಮಕೃಷ್ಣ ಸಲ ಹೋದರೆ ಅದು ಮೇಲಿನ ಮೇಲೆ ನಾನು ನೆನಪಿಸ್ಕೊಳ್ತೇನೆ. ನಾನು ಇದೇ ನನ್ನ ಮಂತ್ರ. ಯಾರು ಬಂದರು ನೋಡಲಿ, ಇದೇ ನನ್ನ ಮಂತ್ರ ಅಲ್ಲ. ಅದರಿಂದ ಈ ಮಂತ್ರ ಏನಪ್ಪ ಅಂತಂದರೆ ಈ ಮಂತ್ರವನ್ನು ನಂದು ಮಂತ್ರ ಏನಪ್ಪ, ಇದು ಮನಸ್ಸಿನ ಮಂತ್ರ. ಮನಸ್ಸು ಯಾವಾಗಲೂ ಹೇಳ್ತಾ ಇರ್ತೀವಿ. ಏನಾದರೂ ಒಳ್ಳೇದಾಗ್ಬಿಟ್ರೆ ಅನ್ನಿಸ್ತದೆ, ನಾನು ಮಾತ್ರ ಹಿಂಗೆ ಮಾಡೋದು, ನಂದು ಹಿಂಗೆ ರೀ, ನಾನು ಹಿಂಗೆ ರೀ, ನಾನು ಎಷ್ಟು ಬೇರೂರು ಬಿಟ್ಟಿದೆ ಅದು ಮನಸ್ಸಿನಲ್ಲಿ. ಆದರೆ ನೀನು ಏನು ಮಾಡ್ತೀಯ ಅಂತಾರೆ, ಎಲ್ಲವೂ ನಿಂದೆ ಅಂಥ ರಾಮಕೃಷ್ಣರು ಯಾರು ಭಗವತಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡ್ರು, ಯಾರು ವಿವೇಕಾನಂದರನ್ನ ಈ ಜಗತ್ತಿಗೆ ಕೊಟ್ಟರು ಅಂಥ ರಾಮಕೃಷ್ಣರು. ಹೌದು, ಅವ್ರೇನಂದ್ರು, ಎಲ್ಲವೂ ನಿಂದೆ ಅಂತ ಹೇಳಿ. ಹೌದಲ್ವ? ಹಂಗಿದ್ರೆ ಇನ್ನು ಸಾಮಾನ್ಯರಾದ ನಾವು ಏನನ್ನ ಹೇಳ್ಕೊಳ್ಬೇಕು, ಎಲ್ಲವೂ ಕೂಡ ನಿಂದು. ಮನಸ್ಸಲ್ಲಿ ನಿಂದು ಅಂದರೆ ಆಗೋದಿಲ್ಲ. ಎಲ್ಲವೂ ಕೂಡ ನಿಂದು, ಇನ್ನು ನಂದೇನೂ ಇಲ್ಲ ಜಗತ್ತಿನಲ್ಲಿ ಅಂಥೇಳಿ ನಾವು ಯಾವಾಗ ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗತಿಯನ್ನು ಹೊಂದುತ್ತೇವೋ ಆವಾಗ ಭಗವಂತ ಏನಾಗ್ತಾನೆ, ನಮ್ಮವನಾಗ್ತಾನೆ ಅಲ್ಲ. ಅದಕ್ಕೆ ಯಾರ ಜೀವನ ಅದು ಭಗವದ್ ವಿಚಾರಗಳಿಂದ ಪ್ರೇರಿತವಾಗಿದೆಯೋ, ಭಗವದ್ ಅಭಿಮುಖವಾಗಿದೆಯೋ ಅವರ ಜೀವನ ಅದ್ಭುತವಾದದ್ದು. ಅದು ಜೀವನವನ್ನು ನಡೆಸುವಂತಹ ರೀತಿ ಅಲ್ಲ. ಚಿಕ್ಕ ಮಕ್ಕಳಿಗೆ ಚಿಕ್ಕಂದಿನಿಂದ ಅದನ್ನ ಪ್ರಾಕ್ಟೀಸ್ ಮಾಡಿಸ್ಬೇಕು. ನೋಡು, ನೀನು ಮಾಡ್ತೇವೆ, ಪಾಪ ಅವಕ್ಕೇನು ಗೊತ್ತಾಗ್ತದೆ ಅಂತ ನಾನು ಮಾಡ್ತೇನೆ ಆದರೆ ಹೇಳಬೇಕು, ನೀನು ಮಾಡೋದಿಲ್ಲ. ಶಕ್ತಿ ಬೇರೆ ಇದೆ ಅಲ್ಲ. ಭಗವಂತನ ಕೃಪೆಯಿಂದ ಆಯಿತು.
ಅದಕ್ಕಿಲ್ಲಿ ಮನ್ಮನ ಅಂತಂದರೆ ಮನಸ್ಸು ಅಂದರೆ ಆಲೋಚನಾ ಶಕ್ತಿ ಭಗವದ್ ಅಭಿಮುಖವಾಗಿರಲಿ. ಎಲ್ಲ ಆಲೋಚನೆಗಳು ಭಗವದ್ ಆದರ್ಶದಿಂದ ಪ್ರೇರಿತವಾಗಿರಲಿ. ಆದರ್ಶವನ್ನು ಗಟ್ಟಿ ಹಿಡ್ಕೊಳ್ಬೇಕು. ವಿವೇಕಾನಂದರು ಹೇಳ್ತಾರೆ, ಆದರ್ಶವನ್ನು ಹಿಡ್ಕೊಂಡಂಥ ವ್ಯಕ್ತಿ ಎಲ್ಲೋ 5,000 ತಪ್ಪುಗಳನ್ನು ಮಾಡ್ತಾನೆ. ಆದರ್ಶ ಇಲ್ಲದೆ ಇರುವಂಥ ವ್ಯಕ್ತಿ 50,000 ತಪ್ಪುಗಳನ್ನು ಮಾಡ್ತಾನೆ. ಅದರಿಂದ ಆದರ್ಶ ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು. ಮದ್ಭಕ್ತ ಅಂತಂದರೆ ನಿನ್ನ ಭಾವನಾ ಶಕ್ತಿ ನಿನ್ನ ಎಲ್ಲ ಭಾವವು ಭಗವದ್ಭಕ್ತಿಯಿಂದ ಪ್ರೇರಿತವಾಗಿರಲಿ. ಮಧ್ಯಾಜಿ ಅಂತಂದರೆ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಿಸು. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಕರ್ಮವನ್ನು ಮಾಡು, ಫಲವನ್ನು ಯಾರಿಗೆ ಬಿಡು? ಭಗವಂತನಿಗಾಗಿ. ಭಗವಂತ ಕೊಟ್ಟಿದ್ದು ಅಲ್ಲ, ಫಲ ನಮ್ಮ ಕೈಯಲ್ಲಿಲ್ಲ. ಅದಕ್ಕೆ ನೋಡ್ರಿ ಏನು ಅಂತಂದರೆ ಭಗವಂತನಿಗೆ ಸಮರ್ಪಿಸಿ ಬಿಡು ಅಂತ ಹೇಳಿ. ಮಾಂ ನಮಸ್ಕರು ಅಂತಂದರೆ ನನಗೇ ನಮಸ್ಕರಿಸು ಅಂತಂದರೆ ನಿನ್ನ ಅಹಂಕಾರವನ್ನು ಭಗವಂತನಿಗೆ ಸಮರ್ಪಿಸು. ಈಗ ನಾವು ನೋಡಿದ್ವಲ್ಲ, ವಿದುರನ ಭಾಗ್ಯವಿದು ಭಾಳ ಅದ್ಭುತ ಹಾಡೋದು, ಭಾಳ ಅದ್ಭುತ ಹಾಡು. ವಿದುರನ ಭಾಗ್ಯವಿದು. ಅದು ಟೋನ್ ಬರ್ತದೆ, ಏನು ಬರ್ತದೆ, ಹೀಗೆ ಬರ್ತದೆ. ಹೌದಲ್ಲ ಹೌದಲ್ಲ, ವಿದುರನ ಭಾಗ್ಯವಿದು. ಹೌದಲ್ಲ ಹೌದಲ್ಲ. ವಿದುರ ಯಾರು? ಸಾಧಾರಣ ಒಬ್ಬ ಮಂತ್ರಿ. ದುರ್ಯೋಧನ ಯಾರು? ರಾಜ. ಹೌದಾ? ಅದು ಕೃಷ್ಣ ಎಲ್ಲಿಗೆ ಹೋಗ್ಬೇಕಾಗಿತ್ತು? ಕೌರವರ ಒಂದು ಅರಮನೆಗೆ ಹೋಗ್ಬೇಕಾಗಿತ್ತು. ಅದು ಕೃಷ್ಣ ಹೋಗಿದ್ದಲ್ಲಿ ವಿದುರನ ಮನೆಗೆ. ಕೃಷ್ಣ ಹೋಗಿದ್ದಲ್ಲಿ ವಿದುರನ ಮನೆಗೆ. ಯಾಕೆ ಹೋದ ಕೃಷ್ಣ ವಿದುರನ ಮನೆಗೆ ಅಂತಂದರೆ ವಿದುರನಲ್ಲಿ ಪ್ರೀತಿ ಇತ್ತು. ಯಾರ ಬಗ್ಗೆ ಪ್ರೀತಿ ಇತ್ತು? ಭಗವಂತನ ಬಗ್ಗೆ ಪ್ರೀತಿ ಇತ್ತು. ಆದರೆ ದುರ್ಯೋಧನಿಗೆ ಏನಿತ್ತು? ಅಹಂಕಾರ ಇತ್ತು. ಏನೋ ನಾನು ರಾಜ, ನಾನು ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದೇನೆ, ನಾನು ದೊಡ್ಡದು ಏನೋ ಅರಮನೆ ಇದೆ, ಬಂದರೆ ಬರಲಿ ಕೃಷ್ಣ ಇಲ್ಲೇ. ಯಾರು ಕೃಷ್ಣ? ತ್ರಿಲೋಕಕ್ಕೆ ಒಡೆಯ, ನಾರಾಯಣ ಪೂರ್ಣ ಅವತಾರ. ಹಂಗೆ ನೋಡೋದು ದುರ್ಯೋಧನ ಹೋಗಿ ಎಂಟ್ರೆನ್ಸ್ನಲ್ಲಿ ನಿಲ್ಲಬೇಕಾಗಿತ್ತು ಗೇಟ್ ಹತ್ರ. ಇವನಿಗೆ ಅಹಂಕಾರ, ನಾನು ಯಾಕೆ ನಿಲ್ಲಿ, ಬಂದರೆ ಬರಲಿ ಅವನೇ ಅಂತೇಳಿ. ಅಲ್ಲ, ಕೃಷ್ಣನಿಗೆ ಗೊತ್ತಾಗಲಿದ್ದು. ಕೃಷ್ಣನಿಗೆ ಗೊತ್ತಾಯಿತು. ಅವನು ಅಂದ್ಕೊಂಡ ಆಗಲಿ. ಇದನ್ನು ಏನು ಮಾಡಿದ? ಸುಮ್ಮನೆ ಇದ್ದ ಅಲ್ಲ. ಅವಾಗ ಕೃಷ್ಣನಿಗೆ ಏನು ಅನ್ನಿಸ್ತು? ಮೊದಲಿಗೆ ವಿದುರನ ಮನೆಗೆ ಹೋಗ್ಬಿಡೋಣಲ್ಲ, ಯಾಕಂದ್ರೆ ಪ್ರೀತಿ ಇತ್ತಲ್ಲಿ, ಇಲ್ಲಿ ಸಂಪತ್ತಿತ್ತು. ಅದ್ರ ತೊಗೊಂಡು ಏನು ಮಾಡೋದು? ಅಹಂಕಾರ. ಹೌದಲ್ವ? ಅದಕ್ಕೆ ಸೀದಾ ಅಲ್ಬೋದು ವಿದುರನ ಮನೆ. ವಿದುರನ ಮನೆಗೆ ಹೋಗಿ ಕೃಷ್ಣ ಅದರಲ್ಲಿ ಭಾಳ ಚಂದ ವರ್ಣನೆ ಕೊಟ್ಟಿದ್ದಾರೆ. ಕೃಷ್ಣ ಏನು ಮಾಡಿದ, ವಿದುರ ಏನು ಮಾಡಿದ. ಒಂದು ಕುಡತೆ ಹಾಲು ಕೊಟ್ಟ ಅವನಿಗೆ, ಒಂದು ಗ್ಲಾಸ್ ಹಾಲು ಕೊಟ್ಟನಂತೆ. ಅದನ್ನ ಬೀದಿಯಲ್ಲಿ ಹರಿಸ್ಬಿಟ್ನಂತೆ ಕೃಷ್ಣ. ಒಂದು ಕುಡತೆ ಹಾಲನ್ನು ಬೀದಿಯಲ್ಲಿ ಹರಿಯೋ ಮಾಡಿಬಿಟ್ಟ ಕೃಷ್ಣ. ಆಮೇಲೆ ಕೃಷ್ಣನ ಪಾದ ಪೂಜೆ ಮಾಡಿದ. ಏನೇನೆಲ್ಲ ಅವನ ಪಾದ ತೊಳಿಬೇಕು ಅಂತಂದರೆ ಆ ಕಣ್ಣೀರುಗಳಿಂದ ಪಾದವನ್ನು ತೊಳೆದಂತೆ. ಯಾರು? ವಿದುರ. ಹೌದು. ಕಡೆಗೆ ಅಷ್ಟೆಲ್ಲ ಆದಮೇಲೆ ಇವನು ದುರ್ಯೋಧನ ತಾನೇ ಬರಬೇಕಿತ್ತು ಕೃಷ್ಣನನ್ನು ಕರೆಯೋದಕ್ಕೆ. ಕೃಷ್ಣ ಬಾಪ್ಪ, ಬಂದಿದ್ದೀಯ, ನಮ್ಮ ಒಂದು ಸೌಭಾಗ್ಯ, ಬಾ ಅಂತ ಕರಿಬೇಕಾಗಿತ್ತು. ಇವಂಗ ಅಹಂಕಾರ, ನಾನೇ ಕರೀಲಿ, ಬರಲಿ ಅವನೇ. ದೂತನನ್ನು ಕಳಿಸಿದ. ಯಾರೋ ದುರ್ಯೋಧನ, ಕರ್ಕೊಂಡು ಬಾ ಕೃಷ್ಣನನ್ನು. ಬಂದರು. ಬಂದು ಹೇಳ್ತಾರೆ ಕೃಷ್ಣನಿಗೆ, ಬಾ, ನಮ್ಮ ದುರ್ಯೋಧನ ರಾಜರು ಕರೀತಾ ಇದ್ದಾರೆ, ನಮ್ಮ ರಾಜರು ಕರೀತಾ ಇದ್ದಾರೆ, ಬಾ ಅಂತ ಹೇಳಿ. ಕೃಷ್ಣ ಏನು ಕಡಿಮೆ ಏನು? ಭಗವಂತ ನಾವು ತಿಳ್ಕೊಳ್ಬೇಕು. ನಾವು ಇಷ್ಟು ಮಾಡಿದರೆ ಭಗವಂತ ಇಷ್ಟು ಮಾಡ್ತಾನೆ. ನಾವು ನಮ್ಮನ್ನು ಸೃಷ್ಟಿ ಮಾಡೋದಲ್ಲ ಅವನು. ಆಮೇಲೆ ಅವನೇನು ಮಾಡಿದ? ಹೋದ. ಹೋಗಿ ಒಂದು ಉಂಗುಷ್ಟನ್ನು ಅಂತಂದರೆ ಮೊದಲನೇ ಬೆರಳು ಉಂಗುಷ್ಟ ಊರಿದ್ನೋ ಇಲ್ವೋ, ಅವನು ಅಲ್ಲಿಂದ ಉರುಳಬದ್ದು ಇವನು ಪಾದಕ್ಕೆ ಬಿದ್ದನಂತೆ. ಯಾರು? ದುರ್ಯೋಧನ. ಅಂತಂದರೆ ಎಷ್ಟು ಅದ್ಭುತವಾದದ್ದು. ಅಹಂಕಾರವನ್ನು ನಾಶ ಮಾಡೋದು ಭಗವಂತನಿಗೆ ಗೊತ್ತಿದೆ. ಆದ್ದರಿಂದ ನಾವೇನು ಮಾಡಿಬಿಡಬೇಕು? ಮೊದಲಿಗೆ ನಮ್ಮ ಅಹಂಕಾರವನ್ನು ಅವನಿಗೆ ಸಮರ್ಪಿಸಿ ಬಿಡಬೇಕು ಅನ್ನುವಂಥದ್ದು. ಬಹಳ ಕೆಟ್ಟ
ಕೆಟ್ಟದ್ದದು ಅಹಂಕಾರ. ಅಹಂಕಾರ ಇತ್ತು ಅಂತಂದರೆ ಮನುಷ್ಯನ ಅವನತಿಯೇ ಸರಿ. ಇದರಿಂದ ಅಹಂಕಾರವನ್ನು ಏನು ಮಾಡಿಬಿಡಬೇಕು, ಅವನಿಗೆ ಅರ್ಪಣೆ ಮಾಡಿಬಿಡಬೇಕು. ನಾನು ನನ್ನದು ಅನ್ನೋದನ್ನು ಬಿಟ್ಟು ಕೊಟ್ಟು ಬಿಡಬೇಕು ಅನ್ನುವಂಥದ್ದು. ಅಂತಂದರೆ ನನಗೇ ನಮಸ್ಕರಿಸು ಅಂದರೆ ನಿನ್ನ ಅಹಂಕಾರವನ್ನು ಭಗವಂತನಿಗೆ ಸಮರ್ಪಿಸು. ಹೀಗೆ ನಮ್ಮ ಎಲ್ಲ ವ್ಯಕ್ತಿತ್ವದ ಅಂಶಗಳು ಭಗವತ್ ಶ್ರುತಿಬದ್ಧವಾದಾಗ ನಮ್ಮ ಜೀವನವೇ ಭಗವದ್ಗೀತೆ ಆಗುತ್ತದೆ. ಎಲ್ಲ ವ್ಯಕ್ತಿತ್ವದ ಅಂಶಗಳು ಭಗವತ್ ಶ್ರುತಿಬದ್ಧ ಆಗಬೇಕು. ಪ್ರತಿಯೊಂದು ಕಾರ್ಯವೂ ಕೂಡ ಭಗವತ್ ಪ್ರೀತಿಯಿಂದ ಮಾಡಬೇಕು. ನಮ್ಮ ಜೀವನವೇ ಆವಾಗ ಏನಾಗ್ತದೆ, ಭಗವದ್ಗೀತೆ ಆಗ್ತದೆ. ಭಗವದ್ಗೀತೆ ಅಂತಂದ್ರೆ ಏನು? 18 ಅಧ್ಯಾಯ, 700ಕ್ಕಿಂತ ಜಾಸ್ತಿ ಹೆಚ್ಚಿನ ಶ್ಲೋಕಗಳು. ಇವೆಲ್ಲ ಯಾಕಪ್ಪ ಅಂತಂದರೆ ಒಂದೇ ಒಂದು ವಿಚಾರ. ಏನು ಎಲ್ಲ ಶಾಸ್ತ್ರಗಳು, ಎಲ್ಲ ಪುರಾಣಗಳು, ಭಗವದ್ಗೀತೆ, ಆಮೇಲೆ ಭಾಗವತ ಎಲ್ಲ ಹೇಳೋದು ಏನಪ್ಪ ಅಂತಂದರೆ ಭಗವದ್ ಅಭಿಮುಖವಾದ ಒಂದು ಜೀವನ. ಭಗವದ್ ಅಭಿಮುಖವಾದ ಒಂದು ಜೀವನ ಹೆಂಗಿರಬೇಕು? ಅದು ಭಾಳ ಸರಳ ಇರಬೇಕು, ಬಹಳ ಸರಳ. ಈ ಪುಸ್ತಕವನ್ನು ಬರೆದಿದ್ದಾರಲ್ಲ ಸ್ವಾಮೀಜಿಯವರು, ನಿತ್ಯಸ್ಥಾನಂಜಿ ಅಂತ ಹೇಳಿ. ಅವರು ಈಗ ರಾಮಕೃಷ್ಣ ಆಶ್ರಮ ಬೆಂಗಳೂರಿನ ಸೆಕ್ರೆಟರಿಯಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇಷ್ಟು ಸರಳರಾಗಿದ್ದಾರೆ ಅವರು. ಇದನ್ನೇನು ಬರೆದಿದ್ದಾರೋ ಅವ್ರ ಜೀವನ ನೋಡಿದ್ರೆ ಹಂಗೆ ಇದೆ. ಬಹಳ ಸರಳ ಮತ್ತು ಸಿಕ್ಕಾಪಟ್ಟಿ ಜ್ಞಾನಿಗಳು. ಎಷ್ಟು ಜ್ಞಾನಿಗಳು ನಿತ್ಯಸ್ಥಾನಂಜಿಯವರು. ಆದರೆ ಮಗುವಿನಂಥ ಸರಳತೆ, ಮಗುವಿನಂಥ ಸರಳತೆ. ಎಲ್ಲರನ್ನೂ ಅಷ್ಟು ಚೆನ್ನಾಗಿ ಪ್ರೀತಿಯಿಂದ ಮಾತನಾಡಿಸ್ತಾರೆ. ಎಲ್ಲಿಯೂ ಕೂಡ ನಾನು ಅನ್ನೋದು ಲವಲೇಶವೂ ಇಲ್ಲ. ಮೊನ್ನೆ ಮೈಸೂರಲ್ಲಿ ಸಿಕ್ಕಿದ್ರು ನಮ್ಮ ಸ್ವಾಮೀಜಿಯವರು. ನಾವು ಪೂಜ್ಯ ಮುಕ್ತಿದಾನಂಜಿಯವ್ರನ್ನ ಅವ್ರ ದರ್ಶನ ತೊಗೊಂಡು ನಾವು ಇನ್ನೇನು ಬರ್ತೇವೆ ಸ್ವಾಮೀಜಿ ಅಂತ ಹೇಳೋದಕ್ಕೆ ಹೋಗಿದ್ವಿ. ಆವಾಗ ಅವರು ಅಲ್ಲಿ ಬಂದಿದ್ರು. ಮಗುವಿನ ಥರ ಬಂದು ನಿಂತರು ಅವರು. ಅಂತಂದರೆ ಇದು ಸರಳತೆ ಅಂಥೇಳಿ ಪೆದ್ದಾಗಿ ಆಡೋದು ಮಗುವಿನ ಥರ ಅಲ್ಲ. ವಿವೇಕದಿಂದ ಇರುವಂಥದ್ದು. ಮತ್ತು ಮನಸ್ಸು ಯಾವಾಗ ಮಗುವಿನ ಉಪಾದಿಯಲ್ಲಿ ಆಗ್ತದೆಯೋ ನಮ್ಮ ಒಂದೊಂದು ಕ್ರಿಯೆಯೂ ಕೂಡ ಮಗುವಿನ ಉಪಾದಿಯಲ್ಲಿ. ಮಗು ಅಂತಂದರೆ ನಿಷ್ಕಪಟ ಭಾವ, ನಿಷ್ಕಪಟ ಭಾವ. ಇವ್ರು ನನ್ನವರು, ಅವ್ರು ಬೇರೆಯವರು, ಇವ್ರು ಹೇಳಿದ್ದನ್ನು ಕೇಳಬೇಕು, ಇವ್ರು ಹೇಳಿದ್ದನ್ನು ಕೇಳಬಾರ್ದು, ಇವ್ರಿಗೆ ಮಾಡಬೇಕು, ಇವ್ರಿಗೆ ಮಗುಗೆ ವ್ಯತ್ಯಾಸ ಇಲ್ಲ. ಅದು ಯಾರು ಚಾಕ್ಲೇಟ್ ಕೊಟ್ಟರು ತಗೊಳ್ತದೆ, ಹೌದಿಲ್ಲ? ಅದು ಯಾರು ಎತ್ಕೊಂಡ್ರೂ ಕೂಡ ಬರ್ತದೆ. ಇವ್ರು ನನ್ನವರು, ಇವ್ರು ನನ್ನವ್ರು ಅಲ್ಲ ಅಂತ ಹೇಳಿ ಹೇಳ್ತದೆ. ತಾಯಿ ಜೊತೆ ಯಾರು ಜಗಳ ಮಾಡಿರ್ತಾರೋ ಅವ್ರು ಎತ್ಕೊಂಡ್ರೂ ಹೋಗ್ತದೆ ಮಗು, ಹೌದಿಲ್ಲ? ಅದರಿಂದ ಮಗುವಿನ ಒಂದು ಆ ಮನಸ್ಸೇನಿರ್ತದೆಯೋ ಅದು ಅದ್ಭುತ. ಸಾಧಕರ ಮನಸ್ಸು ಆ ಥರ ಇರಬೇಕು. ನನಗೊಂದು 4 ಮಂತ್ರ ಹೇಳೋದಕ್ಕೆ ಬಂತು, ನಾನು ಒಂದಿಷ್ಟು ಜಪ ಮಾಡಿಬಿಟ್ಟೆ, ಒಂದಿಷ್ಟು ಪಾರಾಯಣಗಳನ್ನು ಮಾಡ್ತೇನೆ, ಒಂದಿಷ್ಟು ಪೂಜೆಗಳನ್ನು ಮಾಡ್ತೇನೆ, ಎದಕ್ಕೂ ಉಪಯೋಗ ಇಲ್ಲ. ಅದು ಎಲ್ಲಿವರೆಗೂ ಮನಸ್ಸು ಶುದ್ಧ ಆಗೋದಿಲ್ವೋ, ಮಗುವಿನೋಪಾದಿಯಲ್ಲಿ ಮುಗ್ಧತೆ ಬರೋದಿಲ್ವೋ. ರಮಣ ಮಹರ್ಷಿಗಳು ಇಂಥ ಅದ್ಭುತವಾದ ಸಾಧಕರು. ಅವ್ರು ಎದುರುಗಡೆ ಹೋಗಿ ಕೂತ್ಕೊಂಡ್ರೆ ಸಾಕು, ಅವ್ರು ಏನೋ ಮಾತನಾಡ್ತಾನೂ ಇರಲಿಲ್ಲ, ಮೌನ. ಅದ್ರ ಉತ್ತರ ಸಿಕ್ಕಿಬಿಡ್ತಿತ್ತಂತೆ ಎಷ್ಟೋ ಜನಕ್ಕೆ. ಹೌದು, ಆ ಥರ ಸಾಧನೆ ಎಲ್ಲಿಯೂ ಕೂಡ ತೋರಾಣಿಕೆ ಇಲ್ಲ. ರಾಮಕೃಷ್ಣರು ಎಲ್ಲಿಯೂ ಕೂಡ ತೋರಾಣಿಕೆ ಇಲ್ಲ. ಯಾರೋ ಒಬ್ರು ಹೇಳ್ತಾರೆ ನೋಡ್ರಿ, ಬಹುಶಃ ಬ್ರಹ್ಮ ಸಮಾಜದವ್ರೇನೋ ಹೇಳ್ತಾರೆ ಒಂದ್ಸಲಿ, ನೀವು ನೋಡ್ರಿ, ನೀವು ಬರುವಾಗ ಹೀಗೆಲ್ಲ ಬಟ್ಟೆ ಹಾಕ್ಕೊಂಡು ಬರಬೇಡ್ರಿ, ನೀವು ಠೀಕ್ ಠಾಕ್ ಆಗಿ ಬರಬೇಕು, ಇನ್ನು ಶರ್ಟ್ ಹಾಕ್ಕೊಂಡು ಜುಬ್ಬ ಹಾಕ್ಕೊಂಡೆಲ್ಲ ಬರಬೇಕು. ಶ್ರೀರಾಮಕೃಷ್ಣರಂದ್ರಂತೆ, ನನಗದೆಲ್ಲ ಸಾಧ್ಯ ಇಲ್ಲಪ್ಪ, ನಾನಿರೋದೇ ಹಿಂಗೆ, ನಾನಿರೋದೇ ಹಿಂಗೆ. ಏನು ಸಹಜತೆ, ಸಹಜತೆ, ಮುಗ್ಧತೆ ಮತ್ತು ಸ್ವಾಭಾವಿಕತೆ. ನಾವು ಇರೋದೇ ಒಂದು, ನಾವು ತೋರಿಸೋದೇ ಒಂದು ಆಗಬಾರ್ದು. ನಾವು ಏನಿದ್ದೇವೆ ಅದನ್ನು ತೋರಿಸ್ಕೊಳ್ಳುವಂಥದ್ದು. ಅದರಿಂದ ಸಾಧನೆ ಮಾಡ್ತಾ ಮಾಡ್ತಾ ಸಾಧನೆ ಪಥದಲ್ಲಿ ಯಾರ್ಯಾರಿದ್ದಾರೋ, ಜಪ ಯಾರು ಮಾಡ್ತಾರೋ, ಸಾಧನೆಯನ್ನು ಯಾರು ಮಾಡ್ತಾರೋ, ಪಾರಾಯಣಗಳನ್ನು ಯಾರು ಮಾಡ್ತಾರೋ, ಅವರ ಮನಸ್ಸು ಬರ್ತಾ 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 ಏನಾಗಬೇಕು, ಕರುಣಾಪೂರಿತವಾಗಬೇಕು. ಯಾರಾದರೂ ಕಷ್ಟದಲ್ಲಿದ್ದರೆ ಅವರಿಗೆ ಒಂದು ಸ್ಪಂದಿಸುವಂತಹ ಒಂದು ಮನಸ್ಸು ಬರಬೇಕು. ಶ್ರೀರಾಮಕೃಷ್ಣನಿಗೆ
ಅನ್ನಿಸ್ತಾ ಇತ್ತಂತೆ, ಈ ಯಾವುದೋ ಹುಲ್ಲು ಮೇಲೆ ಕಾಲಿಟ್ಟರೆ ಎಲ್ಲಿ ಹುಲ್ಲಿಗೆ ಕಷ್ಟ ಆಗ್ತದೆಯೋ ಅಂತೆ, ಎಲ್ಲಿ ಅದಕ್ಕೆ ತ್ರಾಸ ಆಗ್ತದೆಯೋ ಆ ಹುಲ್ಲಿಗೆ, ನೋವಾಗ್ತದೆಯೋ ಹುಲ್ಲಿಗೆ ನಾನು ಕಾಲಿಟ್ಟರೆ. ಇದು ಒಬ್ಬ ಜ್ಞಾನಿ ಅನ್ನೋಕ್ಕಿಂತ ಸಾಧಕರ ಮನಸ್ಸಿನ ಒಂದು ಸ್ಥಿತಿ. ಬೇಜಾರಾದಿತ್ತಲ್ಲ ಇವರಿಗೆ, ಬೇಜಾರು ಆಗಬಹುದಲ್ಲ, ನಾನು ಇವರಿಗೆ ಹಿಂಗೆ ಮಾಡಿದರೆ ಹಿಂಗಾಗ್ತದೆ ಅಲ್ಲ ಅನ್ನುವಂಥದ್ದು ಅದು ಒಂದು ಸಾಧನೆಯ ಒಂದು ಸ್ಥಿತಿ. ಎದುರುಗಡೆನೇ ಯಾರೋ ಕಷ್ಟಪಡ್ತಾ ಇರ್ತಾರೆ, ಸಾಯ್ತಾ ಇರ್ತದೆ ಜೀವಿ. ನಾವು ಸುಮ್ಮನೆ ಅದನ್ನು ನೋಡ್ತಾ ಇದ್ದರೆ ಸಾಧನೆ ಉಪಯೋಗ ಇಲ್ಲ. ಅದಕ್ಕೆ ಸ್ಪಂದಿಸಬೇಕು, ಕರುಣೆ ಮೂಡಬೇಕು ಮನಸ್ಸಿನಲ್ಲಿ. ಶ್ರೀಮಾತೆ ಶಾರದಾದೇವಿಯವರು ಯಥಾ ಕರುಣಾಮೂರ್ತಿ ಆ ಒಂದು ಗಿಳಿ ಸಾಕಿದ್ರು ಅಲ್ಲ, ಅಷ್ಟು ಚಿಕ್ಕದನ್ನು ಶ್ರೀಮಾತೆ ಅದನ್ನ ನೋಡ್ಕೊಳ್ತಾ ಇದ್ಲು ಅನ್ನೋದಕ್ಕೊಂದು ಉದಾಹರಣೆ. ಗಿಳಿ ಸಾಕಿದ್ರು ಅಂತ, ಆ ಗಿಳಿ ಮಾ ಹಸು ಮಾ ಅಂತಿತ್ತಂತು. ಇದೇನು ತಲೆ ತಿಂತದಪ್ಪ ಅಂತ ಬಿಡಲಿಲ್ಲ. ಅವ್ರು ಏನು ಮಾಡಿದ್ರು, ಹೋಗಿ ಒಂದು ಊಟ ಹಾಕಿ ಬರ್ತಿದ್ರು. ಕರು ಸಾಕಿದ್ರು, ಹಸು ಸಾಕಿದ್ರು. ಆ ಹುಡುಗ ಹಸು ಕಾಯುವಂಥ ಹುಡುಗ ಪಾಪ ಅವನಿಗೇನೋ ತೊಂದರೆ ಆಗಿಬಿಡ್ತು. ರಾತ್ರಿ ಎದ್ದು ಅವನಿಗೇನೋ ಔಷಧಿಯನ್ನು ಹಚ್ಚುತ್ತಿದ್ರಂತ ಶ್ರೀಮಾತೆ ಶಾರದಾದೇವಿಯವರು. ಯಾರೋ ಸಾಕ್ಷಾತ್ ದುರ್ಗೆ. ಯಾರನ್ನ ಬೇಲೂರು ಮಠದಲ್ಲಿ ಆ ಶ್ರೀಮಾತೆಯವ್ರ ಕಾಲು ಒಳಗಿಡೋವರೆಗೂ ದುರ್ಗಾ ಪೂಜೆ ನಡೀತಾ ಇರಲಿಲ್ಲ. ಅವರು ಬಂದರೆ ಮಂಗಳವಾದ್ಯ ದುರ್ಗಾ ಪೂಜೆ ಅಂತ. ಅಂಥವರು ರಾತ್ರಿ ಆ ದನ ಕಾಯುವಂತಹ ಹುಡುಗನಿಗೆ ಎದ್ದು ಬೆನ್ನಿಗೆ ಔಷಧಿಯನ್ನು ಹಚ್ತಾ ಇದ್ರಂತೆ. ಅವಾಗಲೇ ಬಿಡು, ದನ ಕಾಯುವ ಹುಡುಗ ನಾನೇನು ಮಾಡಲಿ, ನಾನು ದುರ್ಗೆ, ನಾನು ದೇವಿ ಅಂತ ಅಂದ್ಕೊಂಡ್ರೆ ಇಲ್ಲ. ಇದು ಸಹಜತೆ, ಸರಳತೆ. ಇದು ಸಾಧಕರ ಮನಸ್ಸು ಭಾವಿಸಿಕೊಳ್ಳುವಂತಹ ಒಂದು ರೀತಿ. ಯೋಚನೆ ಮಾಡಿರಿ. ಆಮೇಲೆ ಇನ್ನೊಂದು ಬ್ರಹ್ಮಾನಂದಜಿ ಇದೆಲ್ಲ ಯಾಕೆ ಹೇಳ್ತಾ ಇದ್ದಾನೆ ಅಂತಂದರೆ, ನಮ್ಮ ಮನಸ್ಸು ಹೆಂಗೆ ಆಗಬೇಕು ಅಂತಂದರೆ, ಇನ್ನೊಬ್ಬರಲ್ಲಿ ನಾವು ಸಂತೋಷವನ್ನು ಕಂಡ್ರೆ, ಇನ್ನೊಬ್ಬರಿಗೆ ಸೇವೆ ಮಾಡಿದರೆ, ಇನ್ನೊಬ್ಬರನ್ನ ಕಷ್ಟದಲ್ಲಿ ನಾವೇನಾದರೂ ಒಂದಿಷ್ಟು ಸೇವೆ ಮಾಡೋದಕ್ಕೆ ನಮ್ಮಿಂದ ಸಾಧ್ಯ ಆದರೆ, ಯಾವಾಗ ನಮ್ಮ ಮನಸ್ಸು ಅದನ್ನು ಅನುಭವಿಸ್ತದೆಯೋ ಅಂತಂದರೆ, ಮನಸ್ಸು ಖುಷಿ ಪಡ್ತದೆಯೋ, ಹೌದಲ್ಲಪ್ಪ ಭಗವಂತ ನನಗೆ ಒಂದಿಷ್ಟು ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟಲ್ಲ, ಅವನಿಗೆ ನಾನು ಧನ್ಯ. ಆವಾಗ ಮನಸ್ಸು ಸಂತೋಷವನ್ನು ಪಡ್ತದೆ ಅಲ್ಲ, ಅದು ಸಾಧಕರ ಮನಸ್ಸು. ಅದು ಸಾಧಕರ ಮನಸ್ಸು. ಸಾಧನೆ ಮಾಡ್ತಾ 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 ಶ್ರೀರಾಮಕೃಷ್ಣ ಹೇಳ್ತಾರೆ ಏನು ಅಂತಂದರೆ, ಉತ್ತರಕ್ಕೆ ಹೋದಂಗೆ ದಕ್ಷಿಣ ದೂರ ಆಗ್ತದೆ ಅಂಥೇಳಿ. ಅಂತಂದರೆ ಯಾವಾಗ ಮನಸ್ಸು ಭಗವದ್ ಅಭಿಮುಖವಾಗಿ ಜೀವಿಗಳ ಒಂದು ಸೇವೆ ಅಥವಾ ಒಂದು ಕಾರ್ಯವನ್ನು ಮಾಡೋದಕ್ಕೆ ಅದು ಆ ಭಗವದ್ ಅಭಿಮುಖವಾಗಿ ಆ ಕಡೆ ಹೋಗ್ತದೆಯೋ, ಈ ಕಡೆ ಸಂಸಾರ ಬಿಡ್ತಾ ಹೋಗ್ತದೆ. ಸಂಸಾರ ಬಿಡ್ತಾ ಹೋಗ್ತದೆ. ಎಷ್ಟೋ ಜನ ಭಕ್ತರಿದ್ದಾರೆ, ರಾಮಕೃಷ್ಣಾಶ್ರಮದ ಭಕ್ತರಿದ್ದಾರೆ. ರಾಮಕೃಷ್ಣಾಶ್ರಮದ ಭಕ್ತರು ಎಂಥ ಭಕ್ತರು? ಗೃಹಸ್ಥ ಭಕ್ತರಿದ್ದಾರೆ. ಅವ್ರು ಸಂಸಾರ ಬಿಟ್ಟು ಬಂದಿಲ್ಲ. ಆ ಸಂಸಾರದಲ್ಲೇ ಇದ್ದುಕೊಂಡು ಎಲ್ಲವನ್ನೂ ಕೂಡ ಮನಸ್ಸಿನಿಂದ ಅದನ್ನ ಡಿಟ್ಯಾಚ್ ಮಾಡಿಕೊಂಡು ಅದನ್ನ ಹೊರತುಪಡಿಸಿ, ಹೌದು ಸಂಸಾರ ಇದೆ, ಹೌದು, ಆದರೆ ನಾನು ಸಂಸಾರದಲ್ಲಿ ಮುಳುಗಬಾರ್ದು. ಎಲ್ಲಿವರೆಗೂ ಶ್ರೀರಾಮಕೃಷ್ಣ ಹೇಳ್ತಾರೆ, ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಕೊಟ್ಟು ಅವ್ರ ಮದುವೆ ಮಾಡಿ ಕೈ ಬಿಟ್ಟು ಬಿಡ್ರಿ, ಆಮೇಲೆ ನಿಮ್ಮ ಸಾಧನೆಗೆ ನೀವು ತೊಡಗಿಕೊಳ್ಳ್ರಿ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಎಷ್ಟೋ ಜನ ಬೆಂಗಳೂರಿನಲ್ಲಿ ಸಿಗ್ತಾರೆ, ಎಷ್ಟೋ ಜನ ಎಲ್ಲೆಲ್ಲ ಎಲೆಮರೆ ಕಾಯ್ತಾರೆ, ಸಾಧನೆಯನ್ನು ಮಾಡ್ತಾರೆ ಸಂಸಾರದಲ್ಲಿ ಇದ್ಕೊಂಡು. ಹೌದು, ಎಲ್ಲ ಸಿಗ್ತಾರೆ. ನಮ್ಮ ಕಾರ್ಯಕ್ರಮಗಳಿಗೆ ಹೋದಂಥ ಸಂದರ್ಭದಲ್ಲಿ ಎಂಥವ್ರ ಪರಿಚಯ. ಮೊನ್ನೆ ನಾವು ಗುಲ್ಬರ್ಗಕ್ಕೆ ಹೋದಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಪರಿಚಯ ಆಯಿತು. ನಿಜವಾಗ್ಲೂ ಆ ವ್ಯಕ್ತಿಯನ್ನು ನೋಡಿಬಿಟ್ರೆ ನನಗೆ ಸರಳತೆ ಏನು ಅನ್ನೋದು ಗೊತ್ತಾಯ್ತು ನೋಡ್ರಿ. ಅಷ್ಟು ಸರಳ. ಒಂದು ದೊಡ್ಡ ಕಂಪ್ನಿಯಲ್ಲಿ ಏನೋ ಇದ್ದಾರೋ, CEO ಏನೋ ಇದ್ದಾರೋ, ನಿಜಲಿಂಗಪ್ಪ ಅಂತ ಹೇಳೋರು ಹೆಸರು, ಈ ಕಡೆ ಗುಲ್ಬರ್ಗದವರು. ಒಂದು ಪಂಚೆ ಹಾಕ್ಕೊಂಡಿದ್ದಾರೆ, ಒಂದು ಶೆಲ್ಲೆ ಹಾಕ್ಕೊಂಡಿದ್ದಾರೆ, ಹೋಮಕ್ಕೆ ಕೂಡ್ತಾರೆ. ಎಲ್ಲ ಮಾತಾಜಿಗಳು, ಸ್ವಾಮೀಜಿಗಳ ವ್ಯವಸ್ಥೆಗಳನ್ನು ನೋಡ್ಕೊಳ್ತಾ ಇದ್ದಾರೆ. ಸರಳವಾಗಿ ಓಡಾಡ್ತಾ ಇದ್ದಾರೆ, ಸಹಜವಾಗಿ ಓಡಾಡ್ತಾ ಇದ್ದಾರೆ. ನಾನು ಏನು ಮಾಡ್ತೀರಿ ನೀವು ಅಂತ ಹಿಂಗಂದ್ರು ಅವರು. ಅವ್ರ ಮಕ್ಕಳೆಲ್ಲ ಫಾರಿನಲ್ಲಿದ್ದಾರಂತೆ. ಹೌದು, ದೊಡ್ಡ ದೊಡ್ಡ ಪೋಸ್ಟಲ್ಲಿದ್ದಾರೆ. ಈ ವ್ಯಕ್ತಿ ಮಾತ್ರ ಇಷ್ಟು ಸರಳ ಸಂಪನ್ನ. ಯಾರು ಬಂದರೂ ಕೂಡ ಕೈ ಮುಗಿತಾರೆ. ಅವ್ರನ್ನ ಯಾರು ಮಾತಾಡ್ಸೋದಿಲ್ಲ. ನಾನು ಇಷ್ಟು ದೊಡ್ಡ ಪೊಸಿಷನ್ನಲ್ಲಿದ್ದೆ, ನನ್ನ ಯಾರು ಮಾತಾಡ್ಸ, ಏನೂ
ಎಕ್ಸ್ಪೆಕ್ಟೇಷನ್ ಇಲ್ಲ. ಮತ್ತು ಅವ್ರ ಹೆಂಡತಿ ಮಕ್ಕಳು ಯಾರೂ ಇಲ್ಲ ಅವ್ರ ಜೊತೆಗೆ ಅಲ್ಲಿ ಬಂದವರು. ಅವರೊಬ್ಬರೇ ಬಂದು ಆರಾಮಾಗಿ ಹೇಳಿದರು, ನಾನು ಬರ್ತೀನಿ ರೀ ಮಾತಾಜಿ, ಬಂದು ಸ್ವಾಮೀಜಿ ಅವ್ರ ಜೊತೆಗೆ ಸ್ವಲ್ಪ ಟೈಮ್ ಕಳೀತೇನೆ, ಒಂದಿಷ್ಟು ಈಗ ನನ್ನ ಜೀವನವನ್ನು, ಈಗ ನನ್ನ ಮಕ್ಕಳೆಲ್ಲ ಸೆಟ್ಲ್ ಆಗಿಬಿಟ್ಟಿದ್ದಾರೆ, ಈಗ ನನ್ನ ಜೀವನವನ್ನು ಭಗವದ್ ಅಭಿಮುಖವಾಗಿ ನಾನು ನಡೆಸಬೇಕು ಅಂದ್ಕೊಂಡಿದ್ದೇನೆ. ಹೌದು ಹೇಳಿದರು. ಭಾಳ ಖುಷಿ ಆಯ್ತು ಅವ್ರನ್ನು ನೋಡಿ. ಆ ಸರಳತೆ ಒಂದು, ಇನ್ನೊಂದು ಭಗವಂತನ ಕಡೆಗೆ ಸಾಗಬೇಕು ಅನ್ನುವಂಥದ್ದಿದೆ ಅಲ್ಲ. ಹೌದು, ಇಲ್ಲೋ ಇಲ್ಲ ಅಂತಂದರೆ ಅದೇ ಹೆಸರಲ್ಲಿ ಹೊರಳಾಡೋದಕ್ಕೆ ಇಚ್ಛೆ ಪಡ್ತಾರೆ ಜನ. ಅದರಲ್ಲೇ ಬೀಳೋದು, ಅದರಲ್ಲೇ ಹೇಳೋದು, ಅದರಲ್ಲೇ ಈಜಾಡೋದು, ಅದರಲ್ಲೇ ಸತ್ತು ಹೋಗೋದು. ಆದರೆ ಇಂಥ ವ್ಯಕ್ತಿಗಳು ಅವರೊಬ್ಬರೇ ಅಲ್ಲ, ಇನ್ನೂ ಸುಮಾರು ಜನ ಸಿಗ್ತಾರೆ ನಮ್ಮ ಕಾರ್ಯಕ್ರಮಕ್ಕೂ ಹೋದರೆ. ಇದು ಒಂದು ಭಕ್ತರ ದರ್ಶನ ಆಗ್ತದೆ. ನಿಮ್ಗೆ ಆ ಕತೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ಒಂದ್ಸಲಿ ಹೇಳಿದ್ದೆ ನಾನು, ನಾರಾದರೂ ಒಂದ್ಸರಿ ವೈಕುಂಠಕ್ಕೆ ಬರ್ತಾರೆ. ಭಕ್ತ ಅಂತಂದರೆ ಭಗವಂತನಿಗೆ ಎಷ್ಟು ಪ್ರೀತಿ. ವೈಕುಂಠಕ್ಕೆ ಬರ್ತಾರೆ. ವೈಕುಂಠಕ್ಕೆ ಬಂದು ನಾರಾಯಣ ಒಳಗಡೆ ಇದ್ದಾನೆ, ಲಕ್ಷ್ಮಿ ಹೊರಗಡೆ ಇರ್ತಾಳೆಲ್ಲ, ನಾರಾಯಣ ಎಲ್ಲಿ ಅಂತ ಕೇಳೋ, ಒಳಗಡೆ ಇದ್ದಾನೆ. ನಾರಾಯಣ ಏನು ಮಾಡ್ತಾರೆ? ಪೂಜೆ ಮಾಡ್ತಾರೆ. ಎಂಥ ಪೂಜೆ? ಭಕ್ತರ ಪಾದದಲ್ಲಿ ಪೂಜೆ. ಏನು ಪೂಜೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಕಡೆಗೆ ನಾರಾಯಣ ಹೊರಗಡೆ ಬರ್ತಾನೆ. ಏನು ಪೂಜೆ ಮಾಡ್ತಾ ಇದ್ದೀವಿ ಅಂತಂದರೆ ಒಂದಿಷ್ಟು ಪೆಟ್ಟಿಗೆಗಳನ್ನು ತೆಗಿತು ಪೆಟ್ಟಿಗೆ ಮೇಲೆ ಪೆಟ್ಟಿಗೆ ಒಳಗೆ ನೋಡಿದ ಭಕ್ತರ ಪಾದ ಧೂಳಿಯನ್ನು ನಾರಾಯಣ ಪೂಜೆ ಮಾಡ್ತಾ ಇದ್ದಾನೆ ಅಂತಂದರೆ ಭಕ್ತನ ಸ್ಥಾನ ಎಷ್ಟು ಅದ್ಭುತ. ಬರೀ ನಾವು ಭಕ್ತರಂತ ಹೇಳಿ ಹೇಳ್ಕೊಂಡ್ರೆ ಸಾಕಾಗದು. ನಮ್ಮಲ್ಲಿ ಭಗವಂತನ ಬಗ್ಗೆ ಅಷ್ಟು ಪ್ರೀತಿ ಇರಬೇಕು. ಈಗ ನಿಮ್ಮ ಮನೆಯಲ್ಲಿ ಇಟ್ಕೊಳ್ರಿ, ಯಾರೋ ಒಂದಿಷ್ಟೆಲ್ಲ ಜನ ಇರ್ತೀರಿ, ಗಂಡ ಹೆಂಡತಿ ಮಕ್ಕಳು ಎಲ್ಲ ಇರ್ತೀರಿ. ಹೌದು, ನೀವು ನಿಮ್ಮ ಮಧ್ಯದಲ್ಲಿ ಒಂದಿಷ್ಟು ಪ್ರೀತಿ ಇದ್ದರೆ, ಪ್ರೀತಿಯ ಒಂದು ಆ ಸಂಬಂಧ ಇತ್ತು ಅಂತಂದರೆ ಮನೆ ವಾತಾವರಣನೇ ಬೇರೆ ಇರ್ತದೆ. ದಿನಾ ಕಲಹ ಆಗ್ತಾ ಇತ್ತು ಅಂತಂದರೆ, ದಿನಾ ಜಗಳ ಆಗ್ತಾ ಇತ್ತು ಅಂದರೆ ಮನೆ ವಾತಾವರಣ ಹೆಂಗಿರ್ತದೆ? ಹೌದಲ್ವ? ಅದಕ್ಕೆ ಏನು ಅಂತಂದ್ರೆ ಭಗವಂತನ ಜೊತೆಗೂ ಅಷ್ಟೇ. ನಾವು ಬರೀ ನೇಮಕ್ಕೆ ಒಂದಿಷ್ಟು ಪೂಜೆ ಮಾಡಿದೆ, ಒಂದಿಷ್ಟು ನೈವೇದ್ಯ ಮಾಡಿದೆ, ಒಂದಿಷ್ಟು ಪಾರಾಯಣ ಮಾಡಿದೆ ಅಂತಂದ್ರೆ ಆಗುವಂಥದ್ದಲ್ಲ. ಭಗವಂತನನ್ನು ಪ್ರೀತಿಸಬೇಕು. ಆವಾಗ ಭಗವಂತನಿಗೆ ಆ ಭಕ್ತನ ಮೇಲೆ ಪ್ರೀತಿ ಬರ್ತದೆ. ನಾವೇನು ಭಗವಂತನನ್ನು ಪ್ರೀತಿಸಲಿಲ್ಲ, ಭಗವಂತನನ್ನು ನಮ್ಮವನು ಅಂದ್ಕೊಳ್ಳಿಲ್ಲ, ಏನೋ ಒಂದಿಷ್ಟು ನಾನೇ ಮಾಡ್ತಾ ಇದ್ದೇನಪ್ಪ ಅಂಥೇಳಿ ಮನಸ್ಸಿನಲ್ಲಿ ಇಟ್ಕೊಂಡ್ರು, ನಾನು ಅನ್ನುವಂಥದ್ದನ್ನು ಅಹಂಕಾರವನ್ನು ಬೆಳೆಸ್ಕೊಂಡು ಭಗವಂತನಿಗೆ ನಾನಿಷ್ಟು ಮಾಡ್ತಾ ಇದ್ದೇನೆ ಅಂತಂದರೆ ಅದು ಅದಕ್ಕೂ ಉಪಯೋಗ ಇಲ್ಲ. ಅದಕ್ಕೆ ಇದು ಬಹಳ ಅದ್ಭುತವಾದ ಒಂದು ವಿಚಾರ. ಏನು ಅಂತ ಗೀತೆಯ ಉದ್ದಕ್ಕೂ ಇಂತಹ ಭಾವನೆಗಳು ನಮಗೆ ಕಂಡು ಬರ್ತದೆ. ಏನು ಅಂತಂದರೆ ಮತ್ಕರ್ಮ ಮತ್ ಪರಮೋ, ಇದು 11ನೇ ಅಧ್ಯಾಯ 55ನೇ ಶ್ಲೋಕ. ಸಮಾಜದಲ್ಲಿಯೂ ಕುಟುಂಬದಲ್ಲಿಯೂ ಪರಸ್ಪರ ಸಹಕಾರದೊಂದಿಗೆ ಪರಸ್ಪರ ಭಾವಯಂತಹ ಅಂತಂದರೆ ಪರಸ್ಪರ ಸಹಕಾರ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಸ್ವಧರ್ಮ ಆಚರಣೆಯಲ್ಲಿ ನಿರತರಾಗಿದ್ದರೆ, ತಮ್ಮ ಸ್ವಕರ್ಮದಿಂದಲೇ ಭಗವದರ್ಚನೆ ಮಾಡುತ್ತಿದ್ದರೆ, ಸ್ವಕರ್ಮಣ ತಮಭ್ಯಶ್ಚ, ಆಗ ಇಡೀ ಸಮಾಜವೇ ಒಂದು ಭಗವದ್ಗೀತೆ ಆಗುತ್ತದೆ. ಹೌದು, ಪ್ರತಿಯೊಂದು ಕುಟುಂಬವೂ ಭಗವದ್ಗೀತೆ ಆಗುತ್ತದೆ. ಆಂತರಿಕ ಸಾಮರಸ್ಯ ಬಾಹ್ಯ ಸಾಮರಸ್ಯಕ್ಕೆ ಎಡೆ ಮಾಡಿಕೊಡುತ್ತದೆ. ಪ್ರತಿಯೊಬ್ಬರೂ ಕೂಡ ತಿಳ್ಕೊಳ್ಬೇಕು. ದೊಡ್ಡವರು ತಿಳ್ಕೊಳ್ಬೇಕು, ಮಕ್ಕಳು ತಿಳ್ಕೊಳ್ಬೇಕು. ಪ್ರತಿಯೊಬ್ಬರೂ ಕೂಡ ಏನಪ್ಪ ಅಂತಂದರೆ ತಮ್ಮ ಸ್ವಧರ್ಮ ಆಚರಣೆ, ಸ್ವಧರ್ಮ. ಮುಂದೊಂದು ಕಡೆ ಕೃಷ್ಣ ಹೇಳ್ತಾನೆ, ಯಾವ ಧರ್ಮದಲ್ಲಿ ಹುಟ್ಟಿದೆಯೋ ಅದೇ ಧರ್ಮದಲ್ಲಿ ಸಾಯ್ಬೇಕು. ಸ್ವಧರ್ಮ ಅಂತ ಒಂದಿರ್ತದೆ. ಹೌದು, ಸ್ವಧರ್ಮ. ಈಗ ಹೆಂಗೆ ಇದು ಯಾವುದೋ ರಾಮಾಯಣ ಯುದ್ಧ ಆಯಿತು. ಯಾಕಾಯ್ತು ರಾಮಾಯಣ ಯುದ್ಧ? ಸೀತೆಯನ್ನು ಕರ್ಕೊಂಬರೋದಕ್ಕೆ. ಯುದ್ಧ ಆದಮೇಲೆ ಲಕ್ಷ್ಮಣ ಹೇಳ್ತಾನಂತೆ, ಭಾಳ ಚಂದ ಕತೆ. ಲಕ್ಷ್ಮಣ ಹೇಳ್ತಾನೆ ರಾಮನಿಗೆ, ರಾಮ ಅಣ್ಣ, ಲಂಕೆ ಎಷ್ಟು ಚಂದ ಇದೆಯೋ, ಬಂಗಾರದ ಲಂಕೆ ರಾವಣಂದು ಬಂಗಾರದ ಲಂಕೆ. ಲಕ್ಷ್ಮಣನಿಗೆ ಭಾಳ ಹಿಡಿಸ್ಬಿಡ್ತು, ಪ್ರೀತಿ ಬಂತು ಆ ಲಂಕೆ ಮೇಲೆ. ಅಂದ, ಅಣ್ಣ ಇನ್ನೇನು ಅಯೋಧ್ಯಕ್ಕೆ ಹೋಗೋದು, ಹೆಂಗೂ ಗೆದ್ದು ಬಿಟ್ಟಿದ್ದೇವ್ರು ಬಂಗಾರದ ಲಂಕೆ, ಇಲ್ಲೇ ಇದ್ದು ಬಿಡೋಣಲ್ಲ ಅಂತ ಹೇಳಿ ರಾಮ ಹೇಳ್ತಾನೆ, ಇಲ್ಲ
ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಬೇರೆ ಆಗ್ಬಿಟ್ಟು ಬೇರೆ ಯಾರಾದರೂ ಆಗ್ಬಿಟ್ಟಿದ್ರೆ ಆಗಲಿ ಬಿಡೋ, ಹೆಂಗೂ ಬಂಗಾರನ ಸಿಕ್ಕಿಬಿಟ್ಟಿದೆ, ಇಲ್ಲೇ ಇದ್ದು ಬಿಡೋಣ, ಜೀವನ ಪರ್ಯಂತ ನಮ್ಮದೊಂದು ವ್ಯವಸ್ಥೆ ಆಗಿಬಿಡ್ತದೆ ಅಂದಿರೋರೇನೋ. ರಾಮ ಅನ್ನಲಿಲ್ಲ. ರಾಮ ಹೇಳಿದ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮೇಲು. ಅಲ್ಲಿ ಹೋಗೋಣ ನಡೆಯುತ್ತಕ್ಕೆ ಅಂತ ನಾವು. ಅದರರ್ಥ ಏನಪ್ಪ ಅಂತಂದರೆ, ಅದೇ ಥರ ಸ್ವಧರ್ಮಾಚರಣೆ, ನಮ್ಮ ಧರ್ಮ, ನಾವು ಯಾವ ಧರ್ಮದಲ್ಲಿ ಜನ್ಮ ತಗೊಂಡಿದ್ದೇವೋ ಅದೇ ಧರ್ಮದಲ್ಲಿ ಸತ್ತರೆ ಮಾತ್ರ ಒಬ್ಬ ವ್ಯಕ್ತಿಗೆ ಉದ್ಧಾರ ಅಂಥೇಳಿ. ಸ್ವಧರ್ಮಾಚರಣೆ ಆದರೆ ಅದರ ಜೊತೆಗೆ ಏನಪ್ಪ ಅಂತಂದರೆ ಸ್ವಕರ್ಮದಿಂದಲೇ ಭಗವದರ್ಚನೆ ಮಾಡಿದರೆ, ಸ್ವಕರ್ಮ ಅಂತಂದರೆ ಕರ್ಮ, ಅವರವರ ಕರ್ಮಗಳಿಂದ ವೃತ್ತಿಗಳಿಂದ ಭಗವಂತನ ಅರ್ಚನೆಯನ್ನು ಮಾಡುವಂಥದ್ದು. ಪ್ರತಿಯೊಂದು ಕರ್ಮವೂ ಕೂಡ ಭಗವದರ್ಪಿತ. ಇದನ್ನು 1000 ಸತಿ ದಿನ ಮನೆಯಲ್ಲಿ ಸಮಯ ಸಿಕ್ಕಾಗ ಹೇಳ್ಕೊಳ್ಳೇಬೇಕು. ಯಾಕಂದ್ರೆ ನಮ್ಗೆ ಭಾಳ ಇರ್ತದೆ ಒಳಗಡೆ ನಾನು ಅದು ಸಹಜ, ಸರಳ ಅಲ್ಲ. ಎಲ್ಲರೂ ಹೇಳ್ಬೋದು ನನಗೆ ಅಹಂಕಾರ ಇಲ್ಲ, ನಾನು ಭಾಳ ಶುದ್ಧವಾಗಿದ್ದೇನೆ ಅಂತ ನಾವು ಹೇಳ್ಕೊಳ್ಬೋದು. ಆದರೆ ಅದು ನಮಗೆ ಗೊತ್ತಾಗೋದಿಲ್ಲ, ಇನ್ನೊಬ್ರಿಗೆ ಗೊತ್ತಾಗ್ತದೆ. ನಮ್ಮ ಬೆನ್ನ ಹಿಂಗೆ ನಮಗೆ ಕಾಣಿಸೋದಿಲ್ಲ ಅಲ್ಲ, ಹೌದಲ್ವ? ಹಾಗೆ ಇನ್ನೊಬ್ರ ಬೆನ್ನು ನಮಗೆ ಕಾಣಿಸ್ತದೆ, ನಮ್ಮ ಬೆನ್ನು ಅವ್ರಿಗೆ ಕಾಣಿಸ್ತದೆ. ಹಾಗೆ ಅದು ಸ್ವಲ್ಪ ಚಿಗುರು ಹೊಡಿತಾ ಇರ್ತದೆ. ಅದಕ್ಕೆ ಅದನ್ನೇನು ಮಾಡಬೇಕು, ಚೂಟ್ ಹಾಕಬೇಕು ಅನ್ನುವಂಥದ್ದು ಸ್ವಕರ್ಮದಿಂದ. ಆಗ ಇಡೀ ಸಮಾಜ ಏನಾಗ್ಬಿಡ್ತದೆ, ಭಗವದ್ಗೀತೆ ಆಗ್ತದೆ. ಭಗವದ್ಗೀತೆ ಅಂತಂದ್ರೇನು, ಭಗವದ್ ಅಭಿಮುಖವಾಗಿ ನಡೆಸುವಂತಹ ಜೀವನದ ರೀತಿ ಎಲ್ಲವೂ ಕೂಡ ಭಗವದರ್ಪಣ ಬುದ್ಧಿಯಿಂದ ಮಾಡುವಂಥದ್ದು. ನಮ್ಮ ವ್ಯಕ್ತಿತ್ವ ಒಂದು ತಂತಿವಾದ್ಯವಿದ್ದಂತೆ. ಇದರಲ್ಲಿ ಭಾವತಂತಿ, ಆಲೋಚನಾ ತಂತಿ, ವಿಚಾರ ತಂತಿ ಇತ್ಯಾದಿಗಳಿವೆ. ಹೌದು, ನಮ್ಮ ಜೀವನ ಎಂಥದ್ದು, ವ್ಯಕ್ತಿತ್ವ ಎಂಥದ್ದು, ಒಂದು ತಂತಿವಾದ್ಯ. ಯಾವಾಗಲೂ ಆಕ್ರೋಶವಾಗಿ ಹೇಳ್ತಾರೆ, ಹಿಂಗೆ ಹಿಡ್ಕೊಳ್ಬೇಕು ಅಂತ ಹೇಳಿ. ಇದೇನಾಗ್ಬಿಡ್ತದೆ, ಅಂಥೇಳಿ ಆಕ್ರೋಶಬಿಟ್ರೆ ಇಡೀ ಬ್ರಹ್ಮಾಂಡ ಒಳಗಡೆ ಅಲ್ಲ. ಸ್ವಲ್ಪ ಹಿಂಗಾದ್ರು ಕೆಮ್ಮುವಾಗ, ಆಕ್ರೋಶವಾಗ ಲಕ್ಷ ಕೊಟ್ಕೊಳ್ಬೇಕು. ನಮ್ಮ ವ್ಯಕ್ತಿತ್ವ ಎಂಥದ್ದು ಅಂತಂದರೆ ಒಂದು ತಂತಿವಾದ್ಯ ಅಂತಂದ್ರೆ ಏನು, ಯಾವ ತಂತಿವಾದ್ಯಗಳಲ್ಲಿ ಯಾವ ವೀಣೆ ಬರ್ತದೆ, ಮೊದಲು ಅದರಲ್ಲಿ ಸರಿಗಮಪದ ನಿಸ ಇರ್ತದೆ. ಹಾಗೆ ನಮ್ಮ ಜೀವನ ಒಂದು ತಂತಿವಾದ್ಯ ಇದ್ದಂತೆ. ಏನಂತಂದರೆ ಅದರಲ್ಲಿ ಭಾವತಂತಿ, ಭಾವ, ಇನ್ನೊಂದು ಆಲೋಚನಾ ವಿಚಾರ, ಇನ್ನೊಂದು ಆಲೋಚನಾ ಮತ್ತು ವಿಚಾರ ತಂತಿ. ಇವೆಲ್ಲ ತಂತಿಗಳು. ನಾವು ಭಾವಗಳನ್ನು ಮಾಡಿದ ಭಾವತಂತಿಯನ್ನು ಬಿಟ್ಟಿದ್ರೆ ನಮ್ಮಲ್ಲಿ ಭಾವನೆಗಳು ಉದ್ಭವ ಆಗಬೇಕು. ಹೌದು ಇಲ್ವೋ? ನಾವು ಆಲೋಚನಾ ತಂತಿಯನ್ನು ಅಂತಂದರೆ ವಿಚಾರ ತಂತಿಯನ್ನು ನಾವು ಬಿಟ್ಟಿದ್ರೆ ಏನು ಮಾಡಬೇಕು, ನಮ್ಮಲ್ಲಿ ವಿಚಾರ ಸ್ಫುರಣೆ ಆಗಬೇಕು. ಇನ್ನು ಆಲೋಚನಾ ವಿಚಾರ 2 ಅಂತ ಇಟ್ಕೊಳ್ಳಿ, 2 ಒಂದೇ. ಈಗ ಈ ಯಾವ ತಂತಿಯೂ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ, ಇದ್ಯಾವುದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಭಾವನೆ ಇಲ್ಲ, ಹೌದೇ ಇಲ್ವ? ಇನ್ನೊಬ್ಬರಿಗೆ ಕಷ್ಟ ಆಗ್ತದೆ ಅನ್ನುವಂಥ ಭಾವನೆ ಇಲ್ಲ. ತಂದೆ ತಾಯಿಗಳ ಬಗ್ಗೆ ಭಾವನೆ ಇಲ್ಲ. ತಂದೆ ತಾಯಿ ದೊಡ್ಡವ್ರ ಬಗ್ಗೆ ಗೌರವ ಇಲ್ಲ. ಹೌದು, ಗಂಡ ಹೆಂಡತಿಯರ ಮಧ್ಯದಲ್ಲಿ ಸಂಬಂಧಗಳು ಸರಿಯಾಗಿಲ್ಲ, ಭಾವನೆಗಳು ಸರಿಯಾಗಿಲ್ಲ. ತಂದೆ ತಾಯಿನ ನೋಡಿಕೊಳ್ಳಬೇಕು ಅನ್ನುವಂಥ ಭಾವನೆಗಳು ಮಕ್ಕಳಿಗಿಲ್ಲ. ಇದೆಲ್ಲ ಭಾವತಂತಿ ಮೀಟಿದರೆ ಭಾವನೆಗಳು ಬರ್ತಾ ಇಲ್ಲ. ಅದಕ್ಕೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಆದರೆ ನಮ್ಮ ಜೀವನ ಅಪಶ್ರುತಿಯಿಂದ ಕೂಡಿದೆ. ಏನಾಗ್ಬಿಟ್ಟಿದೆ, ನಮ್ಮ ಜೀವನ ಅಪಶ್ರುತಿಯಿಂದ ಕೂಡಿದೆ ಅಂಥೇಳಿ ಅನೇಕ ಭಾವೋದ್ವೇಗಗಳ ಬಿರುಗಾಳಿಗೆ ಒಳಗಾಗಿ ಈ ವಾದ್ಯ ಅಸಂಬದ್ಧ ಸಂಗೀತವನ್ನು ಉಂಟು ಮಾಡುತ್ತಿದೆ. ತಂತಿಗಳು ಸರಿಯಾಗಿದ್ದು ಒಳ್ಳೆಯ ಸಂಗೀತ ಹೊರಹೊಮ್ಮುತ್ತಿರುವಾಗಲೂ ಕೆಲವೊಮ್ಮೆ ಅಪಶ್ರುತಿ ಉಂಟಾಗಿ ಬಿಡುತ್ತದೆ. ವಾದ್ಯಗಳು ಸರಿಯಾಗಿದ್ದರೆ ನಮ್ಮ ಹಾರ್ಮೋನಿಯಮ್ಮೇ ಒಂದು ಸ್ವಲ್ಪ ಕೊಯ್ಯಿ ಅಂತದೆ, ಸರಿಯಾಗಿದೆಪ್ಪ ಅಂತ ಹೇಳಿ ನುಡಿಸುವಷ್ಟರಲ್ಲಿ ಏನೋ ಕೊಯ್ಯಿ ಅಂತದೆ. ಹಾಗೆ ಜೀವನ, ಮನುಷ್ಯನ ಜೀವನ ಅವಲ್ಲ, ಒಂದು ಕಡೆ ಕೂತ್ಕೊಳ್ಳೋದಿಲ್ಲ. ಅದು ಹಿಂಗಾದರೂ ಒಂದು ಕೈಕಾಲು ಆಡಿಸ್ತಿರ್ಬೇಕು. ಒಂದು ಇಲ್ಲೋ ಮನಸ್ಸು ಒಂದೇ ಕಡೆ ಮನಸ್ಸು ಆಡಿಸ್ಬೇಕು ಅಂತಂದರೆ ಅದು ಮನಸ್ಸು ಬಿಡೋದಿಲ್ಲ. ಹೌದು, ಇಂದ್ರಿಯಗಳನ್ನು ಆಟ ಆಡಿಸ್ತಾ ಇರ್ತದೆ.
ಭಾವವನ್ನು ಭಾವಿಸ್ಕೊಳ್ಬೇಕಪ್ಪ. ಇವತ್ತು ಸಂಪೂರ್ಣ ನನ್ನ ಇಷ್ಟ ದೇವರನ್ನು ಭಾವಿಸ್ಕೊಂಡು ನಾನು ಧ್ಯಾನ ಜಪಾತಿಗಳನ್ನು ಮಾಡ್ತೇನೆ ಅಂತ ಕೂತ್ಕೊಂಡೆ ಅಂತ ಇಟ್ಕೊಳ್ರಿ. ಮನಸ್ಸು ಹೇಳ್ತದೆ ಸ್ವಲ್ಪ ಅದಿತ್ತು ನೋಡು, ಸ್ವಲ್ಪ ಕಾಲು ನೋಯ್ತಾ ಇದೆ ನೋಡು, ಸ್ವಲ್ಪ ಕೈ ನೋಯ್ತಾ ಇದೆ ನೋಡು, ಸ್ವಲ್ಪ ಕೈ ಆಡಿಸು, ಕಾಲು ಆಡಿಸು. ಭಾವನೆ ಹೋಯ್ತು, ಅಪಶ್ರುತಿ ಬಂತು ಅಲ್ಲ. ಹಾಗೆ ಏನಪ್ಪ ಅಂತಂದರೆ ವಾದ್ಯ ಅಸಂಬಂಧವಾದ ಏನು ಮಾಡ್ತದೆ, ಸಂಗೀತವನ್ನು ಅದು ನುಡಿಸ್ತದೆ. ತಂತಿಗಳು ಸರಿಯಾಗಿದ್ದು ಒಳ್ಳೆಯ ಸಂಗೀತ ಹೊರಹೊಮ್ಮುತ್ತಿರುವಾಗಲೂ ಕೆಲವೊಮ್ಮೆ ಅಪಶ್ರುತಿ ಎಲ್ಲ ಕರೆಕ್ಟಾಗಿದೆ, ಕೂತ್ಕೊಂಡೆ ಆಯಿತು ಮನಸ್ಸೆಲ್ಲ ಹೋಗ್ಬಿಟ್ಟಿರ್ತದೆ, ಎಲ್ಲ ಕೈಕಾಲುಗಳು ಸುಮ್ಮನೆ ಇರ್ತದೆ. ಹೌದು, ಏನು ರೀ ಧ್ಯಾನ ಮಾಡ್ತಾರೆ ಅವರು, ಕೂತ್ಕೊಂಡ್ರೆ ಸಾಕ್ರಿ, ನೆಟ್ಟು ಕೂತ್ಕೊಂಡ್ಬಿಡ್ತಾರೆ ನೋಡ್ರಿ ಅಂತ ಹೇಳ್ತಾರೆ. ಆದರೆ ಮನಸ್ಸು ಎಲ್ಲೋ ಹೋಗ್ಬಿಟ್ಟಿರ್ತದೆ. ಮನಸ್ಸು ನೋಡೋದಕ್ಕೆ ಚೆಂದಾನೇ ಧ್ಯಾನ ಮಾಡ್ತಾ ಇರೋದು, ಅದು ಮನಸ್ಸೆಲ್ಲೋ ಹೋಗ್ಬಿಟ್ಟಿರ್ತದೆ. ಇನ್ಸ್ಟ್ರೂಮೆಂಟ್ ಕರೆಕ್ಟಾಗಿದೆ, ಹೌದು, ವಾದ್ಯ ಕರೆಕ್ಟಾಗಿದೆ, ಮೀಟಿ ಅದರಲ್ಲಿ ಬರುವಂಥ ಶಬ್ದ ಕರೆಕ್ಟಾಗಿಲ್ಲ. ಅರ್ಥ ಆಯಿತು? ಹೀಗೆ ಅದಕ್ಕೆ ಅದು ತಪ್ಪು ತಿಳುವಳಿಕೆ, ಮನಸ್ತಾಪ ಇತ್ಯಾದಿಗಳಿಗೆ ಕಾರಣವಾಗಿಬಿಡುತ್ತದೆ. ಈ ವಾದ್ಯವನ್ನು ಸರಿಪಡಿಸಿ ಅದರಲ್ಲಿ ಉತ್ತಮ ಸಂಗೀತವನ್ನು ನುಡಿಸಬಲ್ಲವನು ಭಗವಂತ ಮಾತ್ರ. ಅದಕ್ಕೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಏನಪ್ಪ, ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲವನ್ನೂ ಬಿಡು, ಹೌದು ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ಈ ವಾದ್ಯವನ್ನು ನುಡಿಸಲು ಅವನಿಗೆ ಬಿಟ್ಟು ಕೊಡಬೇಕು, ಬಿಟ್ಟು ಬಿಡಬೇಕು ಅವನಿಗೆ. ಯಾವ ವಾದ್ಯ? ಈ ವಾದ್ಯವೇನು? ನಾವು ಅಂದ್ಕೊಳ್ಬೋದು ಯಾವುದಾದ್ರು ವಾದ್ಯ ಅಲ್ಲಿ ಇಟ್ಟು ಬಿಟ್ಟರೆ ಅವ್ರು ನುಡಿಸ್ತಾರೆ. ಹೀಗೆಲ್ಲ ವಾದ್ಯ ನುಡಿಸ್ಬೋದು ನಾವು. ಈ ವಾದ್ಯ ಇದೆಲ್ಲ ಮೋಸ್ಟ್ ಡೇಂಜರಸ್ ಅಲ್ಲ. ಈ ವಾದ್ಯ ದೇಹ ಒಂದು ವಾದ್ಯ. ಆ ವಾದ್ಯವನ್ನು ಯಾರಿಗೆ ಬಿಡಬೇಕು? ಭಗವಂತನಿಗೆ ನುಡಿಸೋದಕ್ಕೆ ಬಿಡಬೇಕು ಅಂಥೇಳಿ. ಮಾಸ್ಟರ್ಸ್ ಟಚ್ ಅಂತೇಳಿ, ದಿ ಮಾಸ್ಟರ್ಸ್ ಟಚ್ ಅಂತೇಳಿ ಒಂದು ಸಣ್ಣ ಕತೆ ಥರನೋ ಅಥವಾ ಏನೋ ಒಂದು ಉದಾಹರಣೆ ಅಂತ ಇಟ್ಕೊಳ್ಳೋದು. ಒಂದು ಹಳೆಯ ಮನೆ ಇರ್ತದೆ. ಆ ಹಳೆಯ ಮನೆ ಎಲ್ಲ ಸಾಮಾನುಗಳನ್ನು ನೀಲಂ ಮಾಡ್ತಾ ಇರ್ತಾರೆ. ಆ ನೀಲಂ ಮಾಡುವಂಥ ಸಂದರ್ಭದಲ್ಲಿ ಒಂದು ಪಿಯಾನೋ ಇರ್ತದೆ, ಹಾರ್ಮೋನಿಯಂ ಅಲ್ಲ, ಪಿಯಾನೋ ಗೊತ್ತಲ್ಲ, ಕೂತ್ಕೊಂಡು ಹಿಂಗೆ ಬಾರಿಸ್ತಾರೆ, ಪಿಯಾನೋ ಅದಿರ್ತದೆ. ಅದನ್ನು ನೀಲಂ ಮಾಡಬೇಕಾಗಿರ್ತದೆ. ಅದು ಭಾಳ ದಿವಸದಿಂದ ಅದು ಇರೋದರಿಂದ ಹಳೆದಾಗಿಬಿಟ್ಟಿರ್ತದೆ. ಕಡೆಗೆ ಅದನ್ನು ನೀಲಂ ಮಾಡ್ತಾರೆ. ನೀಲಂ ಅಂತಂದರೆ ದುಡ್ಡಿಗೆ ಕೊಡೋದು. ನೀಲಂ ಮಾಡೋದಕ್ಕೆ ಅದು ಯಾರು ತಗೊಳ್ಳೋದಕ್ಕೆ ರೆಡಿ ಆಗೋದಿಲ್ಲ, ಯಾಕಂದ್ರೆ ಅದು ಅಪಸ್ವರ. ಕಡೆಗೆ ಒಬ್ಬ ವ್ಯಕ್ತಿ ಬರ್ತಾನೆ, ಅದನ್ನು ನೋಡ್ತಾನೆ, ಪಿಯಾನೋವನ್ನು ನೋಡ್ತಾನೆ. ಪಿಯಾನೋವನ್ನು ನೋಡಿ ಒಂದು ಸೆಕೆಂಡ್ ಅದರಲ್ಲೇನೋ ಮಾಡಬೇಕಾಗಿತ್ತು, ಏನೋ ಮಾಡಿದ ಬಂದು ಮಾಡಿ ಚಂದ ಅದು ಸ್ವರ ಮಾಡೋದಕ್ಕೆ ಶುರು ಆಯಿತು. ಅದನ್ನ ಕೇಳಿ ಕಡೆಗೆ ನಾವೊಂದು ನೀವೊಂದು ಅಂತ ಹೇಳಿ ಬಂದದನ್ನ ಖರೀದಿ ಮಾಡ್ತಾರೆ. ಎಷ್ಟೋ ದುಡ್ಡು ಕೊಟ್ಟು ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಇದರರ್ಥ ದ ಮಾಸ್ಟರ್ಸ್ ಟಚ್ ಅಂತಂದರೆ ಯಾವಾಗ ಈ ದೇಹ ಭಗವಂತನಿಗೆ ಅರ್ಪಿತ ಆಗ್ತದೆಯೋ ನಾವು ಅವನಿಗೆ ಕೊಟ್ಟು ಬಿಡಬೇಕು. ಅದನ್ನು ನಾವು ಅವನಿಗೆ ಬಿಟ್ಟು ಬಿಡಬೇಕು. ಏನು ಮಾಡ್ತೀಯೋ ಮಾಡ್ಕೊಪ್ಪ, ಹೆಂಗೆ ಇಟ್ಟಿರ್ತೀಯೋ ಇಟ್ಟಿರು, ತಡ್ಕೊಳ್ಳೋಂಥ ಶಕ್ತಿ ಕೊಡು, ಹೌದು ಅಂಥೇಳಿ ಶ್ರೀರಾಮಕೃಷ್ಣ ಹೇಳ್ತಾರೆ. ಸುಮಾರು ಜನ ಭಕ್ತರು ಹೇಳ್ತಾರೆ ಏನಪ್ಪ ಅಂತಂದರೆ, ಠಾಕೂರ್ ನೀವು ಪ್ರಾರ್ಥನೆ ಮಾಡ್ಕೊಳ್ಬೋದಲ್ಲ ಕಾಳಿಗೆ ಏನಂಥೇಳಿ, ಗಂಟ್ಲು ಕ್ಯಾನ್ಸರು ಹೋಗ್ಬಿಡ್ಲಿ ಅಂಥೇಳಿ, ಹೌದೋ ಇಲ್ವೋ? ಆದರೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಇಲ್ಲ ನಾನು ಅದನ್ನ ಕೇಳ್ಕೊಳ್ಳೋದಿಲ್ಲ, ಅವಳಿಗೆ ಹೆಂಗೆ ಇಚ್ಛೆ ಇದೆಯೋ ಹಂಗೆ ಮಾಡಲಿ. ಮತ್ತು ನಿಮಗೆ ತಿನ್ನೋದಕ್ಕೆಲ್ಲ ಕಷ್ಟ ಆಗ್ತದೆ ಅಲ್ಲ ಅಂತಂದರೆ ಇಷ್ಟೆಲ್ಲ ಬಾಯಿಗಳಿಂದ ನಾನು ತಿಂತೆ ಅಂತನಲ್ಲ ಶ್ರೀರಾಮಕೃಷ್ಣರು. ಇದರಿಂದ ಮತ್ತೆ ಹೇಳ್ತಾರೆ ಶ್ರೀರಾಮಕೃಷ್ಣರು, ಈ ಹಾಳಾದ ಅನಿತ್ಯವಾದ ದೇಹಕ್ಕಾಗಿ ನಾನು ಹೋಗಿ ಅವಳ ಕಡೆ ಕೇಳ್ಕೊಳ್ಳೇನು, ಇದು ಹೆಂಗೆ ಆಗ್ತದೆ ಅಂತಂದರೆ ರಾಜನ ಕಡೆ ಹೋಗಿ ಒಂದು ಬದನೆಕಾಯಿ ಕೇಳ್ದಂಗೆ ಆಗ್ತದೆ. ಬದನೆಕಾಯಿ ಏನು ದೊಡ್ಡ ಮಹಾ ಅಲ್ಲ, ಹಂಗಾಗ್ತದೆ ಅಂಥೇಳಿ. ಇದರಿಂದ ನಮಗಿಯೇ ನಾವು ಯಾವಾಗಲೂ ನಮಗೋಸ್ಕರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬಾರ್ದು. ಅರ್ಥ ಆಯಿತು? ಯಾವುದಕ್ಕೆ ಪ್ರಾರ್ಥನೆ ಮಾಡ್ಕೊಳ್ಬೇಕು, ಯಾವುದು ಇನ್ನೊಬ್ಬರಿಗಾಗಿ ಅದು ಇರ್ತದೆಯೋ ಅವಾಗ ಪ್ರಾರ್ಥನೆ ಮಾಡ್ಕೊಳ್ಬೇಕು.
ನಮಗೋಸ್ಕರ ನಾವು ಪ್ರಾರ್ಥನೆ ಮಾಡಿಕೊಳ್ಳೋದು ಅಂತಂದರೆ ನಮ್ಮ ಮೇಲೆ ನಮಗಿನ್ನೂ ಮೋಹ ಇದೆ ಅಂತ ಅರ್ಥ ಆದದ್ದು. ಅದರಿಂದ ಏನು ಮಾಡಬೇಕು, ಈ ಒಂದು ದೇಹ ಅನ್ನುವಂತಹ ಒಂದು ವಾದ್ಯವನ್ನು ಭಗವಂತನಿಗೆ ಅರ್ಪಣೆ ಮಾಡಿಬಿಡಬೇಕು. ಬಹಳ ಆರಾಮಾಗಿರ್ತಾರೆ ಮನುಷ್ಯ. ಎಲ್ಲ ನಾವೇ ತಲೆ ಮೇಲೆ ಹಾಕ್ಕೊಂಡು ತಲೆ ಎಷ್ಟು ಹಿಡಿತದ್ರಿ? ಎಷ್ಟು ಲಗೇಜ್ ಹಿಡಿಯೋದಕ್ಕೆ ಸಾಧ್ಯ ಇದೆ ತಲೆ? ಅದಕ್ಕೊಂದು ಲಿಮಿಟ್ ಇದೆ. ಯಾವಾಗ ನಾವು ಭಗವಂತನಿಗೆ ಅದನ್ನು ಕೊಟ್ಟು ಬಿಡ್ತೇವೋ ಪೂರ್ಣ ಫ್ರೀ ಅಲ್ಲ, ಆರಾಮ ಅಲ್ಲ, ತಲೆ ಆರಾಮಾಗ್ತದೆ. ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂತ ಹೇಳಿ. ಅಂದರೆ ಕಡಿಮೆ ಲಗೇಜ್ ಇದ್ದರೆ ಜಾಸ್ತಿ ಆರಾಮಾಗಿರ್ತೇವೆ. ಎಲ್ಲ ಭಗವಂತನಿಗೆ ಅರ್ಪಣೆ ಮಾಡಿದ್ದೇವೆ ಅಂತ ಕೈಕೊಂಡು ಕೂಡೋದಲ್ಲ, ನಮ್ಮ ಪ್ರಯತ್ನ ನಾವು ಮಾಡಬೇಕು. ಇನ್ನು ಮಿಕ್ಕಿದ್ದನ್ನು ಭಗವಂತನಿಗೆ ಬಿಡಬೇಕು ಅನ್ನುವಂಥದ್ದು. ಅದರಿಂದ ಕೃಷ್ಣ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ನನ್ನಲ್ಲಿ ಶರಣಾಗತಿಯನ್ನು ಹೊಂದಿಬಿಡು ಅಂಥೇಳಿ ಹೇಳ್ತಾರೆ ಕೃಷ್ಣ. ಇದರಿಂದ ಆಗ ಒಳ್ಳೆಯ ಸಂಗೀತ ಹೊರಹೊಮ್ಮುತ್ತದೆ, ಜೀವನವೇ ಭಗವದ್ಗೀತೆ ಆಗುತ್ತದೆ. ಭಗವಂತ ನುಡಿಸುವ ಗೀತೆ ಭಗವದ್ಗೀತೆ. ಶ್ರೀರಾಮಕೃಷ್ಣರ ಜೀವನ ಅಂತಹ ಭಗವದ್ಗೀತೆಯಾಗಿತ್ತು. ತಾಯಿ ನುಡಿಸಿದಂತೆ ನುಡಿಯುತ್ತೇನೆ, ನಡೆಸಿದಂತೆ ನಡೆಯುತ್ತೇನೆ ಎಂದು ಅವರು ಹೇಳುತ್ತಿದ್ದರು. ಶ್ರೀರಾಮಕೃಷ್ಣ ಹೇಳ್ತಿದ್ದರು, ತಾಯಿ ನುಡಿಸಿದಂತೆ ನುಡಿತೇನೆ, ಅವಳು ಹೆಂಗೆ ನುಡಿಸ್ತಾಳೋ ಹಂಗೆ ನುಡಿತೇನೆ, ಅವಳು ಹೆಂಗೆ ನಡೆಸ್ತಾಳೋ ಹಂಗೆ ನಡೀತೇನೆ. ಸಾಮಾನ್ಯರೇನು ಮಾಡಿಬಿಡ್ತೇವೆ, ಒಂದಿಷ್ಟು ನಮ್ಮದು ಒಂದಿಷ್ಟು ಇರಲಿ ಅಂತೇಳಿ ನಮ್ಮದು ಒಂದಿಷ್ಟು ಅಕ್ಕಿ ಕಾಳು ಹಾಕ್ತೇವೆ. ಆದರೆ ಅವನೇನೋ ಮಾಡ್ತಾ ಇರ್ತಾನೆ, ಒಂದು ವ್ಯವಸ್ಥೆ ಇರ್ತದೆ, ಅವಳದೊಂದು ವ್ಯವಸ್ಥೆ, ಜಗನ್ಮಾತೆದು ಒಂದು ವ್ಯವಸ್ಥೆ ಇರ್ತದೆ. ಅವಳಿಗೆ ಗೊತ್ತಿರ್ತದೆ ಯಾವ ಮಗುವನ್ನು ಯಾವ ರೀತಿ ನಡೆಸಬೇಕು, ಎಷ್ಟು ನಡೆಸಬೇಕು, ಏನು ಕೊಡಬೇಕು, ಏನು ಬಿಡಬೇಕು, ಏನು ಎತ್ತ ಎಲ್ಲ ಗೊತ್ತಿರ್ತದೆ ಅವಳಿಗೆ. ಅದು ನಾವೇನು ಮಾಡಿಬಿಡ್ತೇವೆ, ನಮ್ಮದೊಂದು ಬಹಳ ಬಹಳ ಬುದ್ಧಿವಂತರು ನಾವು ಅಂಥೇಳಿ ನಾವು ತೋರಿಸ್ಬೇಕಲ್ಲ, ನಮ್ಮದೊಂದು ಅಕ್ಕಿ ಕಾಳದಲ್ಲಿ ಹಾಕ್ತೇವೆ. ಭಗವಂತ ಅಂತಾನೆ ಮಾಡಬೇಕು ಅಂಥೇಳಿ ಕೈ ಬಿಟ್ಟುಬಿಡ್ತಾನೆ. ಸುಮ್ಮನೆ ಇರಬೇಕು ಜೀವನದಲ್ಲಿ. ಒಂದು ಏನು ಮಾಡಬೇಕು, ನಮ್ಮ ಪ್ರಯತ್ನ ನಾವು ಹಾಕಬೇಕು. ಏನೇನು ಆಗ್ತಾ ಇದೆಯೋ ಭಗವಂತನ ಇಚ್ಛೆ ಅಂಥೇಳಿ ಅದನ್ನು ಬಿಟ್ಟು ಬಿಡಬೇಕು. ಅವಳು ಮಾಡ್ತಾಳೆ, ಅವಳ ಮೇಲೆ ನಮಗೆ ಶ್ರದ್ಧೆ ಇತ್ತು ಅಂತಂದರೆ ನಮ್ಮ ತಲೆಯಲ್ಲಿ ಉಪಯೋಗಿಸ್ಬಾರ್ದು. ಅವಳಿಗೆ ಬಿಟ್ಟು ಕೊಟ್ಟು ಬಿಡಬೇಕು, ನಮ್ಮ ಪ್ರಯತ್ನ ನಾವು ಮಾಡಬೇಕು. ಅದನ್ನು ಮಾಡಿಸೋಳು ಅವಳೇ, ಅದಕ್ಕೆ ಫಲ ಕೊಡೋವಳು ಅವಳೇ, ಅದನ್ನು ಮುಂದೆ ನಡೆಸೋವಳು ಅವಳೇ. ಯಾಕಂತೇಳಿ ನಮ್ಮ ಕರ್ಮ ನಮಗೆ ಗೊತ್ತಿಲ್ಲ. ಹೌದು, ಅದರಿಂದ ಆ ತಾಯಿಗೆ ಮಗು ಹೆಂಗಿರ್ತದೆ ನೋಡ್ರಿ, ಮಗು ತಾಯಿಯ ಮಡಿಲಿನಲ್ಲಿ ಆರಾಮಾಗಿ ಮಲಗ್ತದೆ. ಅದು ಅಂಥದ್ದು ಏನೋ ಏಮ ನೀ ಹಿಂಗೆ ಯಾಕೆ ಮಲಗಿಸಿದೆ, ಉತ್ತರಕ್ಕೆ ಮುಖ ಮಾಡು, ದಕ್ಷಿಣಕ್ಕೆ ಮುಖ ಮಾಡಿ, ನಂದು ಹಂಗೆ ಮಲಗಿಸು ಹಿಂಗೆ ಮಲಗಿಸು ಅಂತದೇನದು ಅನ್ನೋದಿಲ್ಲ. ಅದು ಏನಂತದೆ, ಅದು ಆರಾಮಾಗಿರ್ತದೆ, ಆರಾಮಾಗಿ ಆಟ ಆಡ್ತದೆ, ಆರಾಮಾಗಿರ್ತದೆ. ಅದಕ್ಕೆ ಹಸುವಾದಾಗ ತಾಯಿ ಹಾಲು ಉಣಿಸ್ತಾಳೆ, ಮುಗೀತಲ್ಲಿಗೆ. ಹೌದಿಲ್ವ? ಆಗ ನಾವೇನು ಮಾಡಿಬಿಡ್ತೇವೆ, ದೊಡ್ಡವರಲ್ಲ ನಾವು, ಹೌದಿಲ್ವ? ಇದರಿಂದ ಒಂದಿಷ್ಟು ನಮ್ಮದೊಂದಿಷ್ಟು ಬುದ್ಧಿ ಅದರಲ್ಲಿ ಹಾಕೋದು. ಭಗವಂತ ಅಂತಾನೆ ನಂದೊಂದು ವಿಚಾರ ಬೇರೆ ಇತ್ತು, ನಿಂದೊಂದು ವಿಚಾರ, ಮತ್ತೆ ಕರ್ಮ ಕಟ್ಕೊಳ್ತಾ ಇದ್ದೀವಿ, ಕಟ್ಕೋ ಅಂತ ಬಿಟ್ಟುಬಿಡ್ತೇವೆ. ಮತ್ತು ಮುಂದಿನ ಜನ್ಮಕ್ಕೆ ಅದೇ ವಿಚಾರ. ಅದರಿಂದ ಮಾಮೇಕಂ ಶರಣಂ ವ್ರಜ, ನನ್ನಲ್ಲಿ ಶರಣಾಗತಿಯನ್ನು ಹೊಂದು ಅನ್ನುವಂಥದ್ದು. ಸಂಪೂರ್ಣ ಶರಣಾಗತಿ, ಇನ್ನೇನು ಇಲ್ಲ ಜೀವನದಲ್ಲಿ. ಇನ್ನು ಯಾವುದು ನಮಗೆ ಯಾವ ಮನುಷ್ಯರು ಮಾತಾಡಿಸ್ಲಿ, ಯಾವ ಮನುಷ್ಯರು ಮಾತಾಡಿಸದೇ ಇರಲಿ, ಯಾರು ಕೊಡಲಿ ಯಾರು ಬಿಡಲಿ, ಯಾರು ನಮ್ಮನ್ನು ಗೌರವಿಸಲಿ ಯಾರು ಗೌರವಿಸದೇ ಇರಲಿ, ಏನು ಮಾಡಿದರೂ ಕೂಡ ಅದು ಯಾವುದೂ ಲೆಕ್ಕಕ್ಕಿಲ್ಲ. ಒಂದೇ ಒಂದು ಲೆಕ್ಕಕ್ಕೆ ಬರೋದು ಮನುಷ್ಯನ ಜೀವನದಲ್ಲಿ ಅಂತಂದರೆ, ನಾವು ಭಗವಂತನನ್ನು ಎಷ್ಟು ನಂಬಿದ್ದೇವೆ, ಭಗವಂತನ ಮೇಲೆ ನಮಗೆ ಎಷ್ಟು ಶ್ರದ್ಧೆ ಇದೆ, ನಾವು ಭಗವಂತನನ್ನು ಎಷ್ಟು ಪ್ರೀತಿಸ್ತೇವೆ, ಅದೇ ಲೆಕ್ಕಕ್ಕೆ ಬರೋದು. ಬಿಟ್ಟರೆ ಇದು ಯಾವುದೂ ಲೆಕ್ಕಕ್ಕಿಲ್ಲ. ಇದು ಇನ್ನೂ ನಮ್ಮ ಲೆಕ್ಕಕ್ಕೆ ಬರ್ತಾ ಇದೆ ಅಂತಂದರೆ ನಾವಿನ್ನೂ ಪರಿಪಕ್ವತೆಯನ್ನು ಹೊಂದಿಲ್ಲ ಅಂಥೇಳಿ ಅರ್ಥಾಯ್ತು. ಅದರಿಂದ ಎಲ್ಲ ಪಕ್ಕಕ್ಕಿಟ್ಟು ಆ ಕೃಷ್ಣನ ಕೃಪೆಯಿಂದ ಎಲ್ಲರಿಗೂ ಕೂಡ ಶರಣಾಗತಿ ಬರಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಎರಡು ಮಾತನ್ನು ಶ್ರೀಮಾತೆ ಶಾರದಾದೇವಿ ಉಚ್ಚಾರಣೆ